ಹುಚ್ಚು ನಾಯಿ ಕಡ್ದಿದ್ರೆ ಮನುಷ್ಯ ಹೆದರ್ಕೊಳ್ಳೋದು ಜಾಸ್ತಿ. ಅಂದ್ರೆ ಈ ದೊಡ್ಡ ಹಾವು ಟೈಮ್ ಇರ್ತದೆ, ಹಾ ನಾವು ಆ ಟೈಮಿಗೆ ಏನು ಸಿಕ್ಕಲ್ಲ. ಹಾ 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 ನಾವು ಕೊಡ್ತೇವೆ ಕರೆ, ಹಾ ಹಾ ಅವ್ರು ಬಂದಿದ್ರೆ ನಾವು ಬದುಕ್ತೇವೆ. ಹಾ ಹಾ ಅದು ಒಂಥರ ಊಬು ಔಷಧಿ. ಹಾ. ಮೂಗಿನಲ್ಲಿ ಹಾ ನಿಮಗೆ ನಾವು ಊಬುತ್ತೇವೆ, ಹಾ ಆ ಉಸಿರನ್ನು ನಾವು ಹಿಂತಗೊಳ್ಲಿಕ್ಕಿಲ್ಲ. ಹೋ ಹೋ. ಅವ್ರ ತನಕ ಮುಂಚೆ ನಾವು ಸಾಯ್ತೇವೆ. ದೊಡ್ಡ ಹಾವು ಕಡಿದ್ರಂತೆ, ಒಂದು ಸರ್ಪ ಆಯ್ತಾ ಏನೋ ಕಡಿದ್ರೆ ಅದು ಎಷ್ಟು ಗಂಟೆ ಕಾಲ ಮನುಷ್ಯ ಉಳಿಬಹುದು? ಅದು ಹೇಳಲಿಕ್ಕೆ ಸಾಧ್ಯ. ಹಾ 5 ನಿಮಿಷದಿಂದ 5 ತಾಸುವರೆಗೆ ಟೈಮ್. ವಿಮಾನ ಮೇಲೆ ಬಂದ್ರು ಅದೇ, ಹಾ. ಬೇಡ್ಲಿಕ್ಕೆ ಬಂದವನಿಗೂ ಅದೇ, ಅದೇ ಔಷಧ. ಅಷ್ಟೇ ಮಾತು. ತಾವೇನು ಸಂಭಾವನೆ ಅವ್ರು ತಗೊಳ್ಳಿ. ಇಟ್ಟು ಹೋದ್ರು, ಹಾ. ದೇವ್ರಿಗೆ ಕಾಯಿ ಹೊಡ್ದ, ಹಾ. ಎಲ್ಲರೂ ಅದ್ರ ಹೇಳಿಕೆ ಸುಮಾರು ಒಂದು ಕಾಯಿ ಇವಾಗ ಔಷಧಿ ತಗೊಳ್ಬೇಕಾದ್ರೆ ಅವ್ರಿಗೆ ಏನಾದ್ರು ಬೇರೆ ರೀತಿಯಲ್ಲಿ ತ್ರಾಸ ಆಗ್ತದೆ? ತ್ರಾಸ ಆಗ್ತದೆ. ಹಾ. ಖಾಲಿ ಹೊಟ್ಟೆಲಿ ಬಂದಾಗ ಹಾ ಏನಾಗ್ತದೆ ಅಂದ್ರೆ, ಹಾ. ತಿಂದಾಗ ಹಾ ನಿಮ್ಮಂತ ಏಜ್ ಈಗ ಕಟ್ಟುಮುಟ್ಟಿದ್ದವ್ರಿಗೆ ಹೇಳಿದ್ನಲ್ಲ, ಹಾ, ಹಾ, 23, 24, 30 ವರ್ಷದೊಳಗವ್ರಿಗೆ ಆದ್ರೆ ಹಾ ಹಾ. ತಕ್ಷಣ ಏರುದಿಲ್ಲ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಷ್ಣಮೂರ್ತಿ ಭಟ್. ಬೆಟ್ಟದ ಜೀವ ಯೂಟ್ಯೂಬ್ ಚಾನಲ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಯಲ್ಲಾಪುರ ತಾಲೂಕಿನ ಎಲ್ಲ ನಾಟಿ ವೈದ್ಯರನ್ನು ಸಂದರ್ಶಿಸ್ತಾ ಅವರನ್ನು ಭೇಟಿಯಾಗ್ತಾ ತಮಗೆಲ್ಲ ಅವರ ಪರಿಚಯ ಮಾಡಿಸ್ತಾ ಇರುವಂಥ ಕಾರ್ಯ ತಮಗೆಲ್ಲ ಗೊತ್ತಿರೋ ವಿಷಯ. ಇಂಥ ಈ ಒಂದು ಸಂದರ್ಭದಲ್ಲಿ ಇಲ್ಲೊಬ್ಬರು ಮಹಾ ಸಾಧಕರು ಯಲ್ಲಾಪುರ ತಾಲೂಕಿನ ನೈಕಿನಕೆರೆ ಎಂಬ ಗ್ರಾಮದಲ್ಲಿದ್ದಾರೆ. ತುಕಾರಾಮ್ ಸುಬ್ರಾಯ್ ನಾಯ್ಕ್ ಅನ್ನುವಂಥವ್ರು. ಅವರು ಅನೇಕ ಕಾಯಿಲೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಹುಚ್ಚು ನಾಯಿ ಕಡಿದ್ರೆ ಅವರು ದಿವ್ಯ ಔಷಧಿಯನ್ನು ಸಿದ್ಧಿಸಿಕೊಂಡು ಅದನ್ನು ಕೊಡ್ತಾ ಇರುವಂಥ ಒಂದು ಮಹಾನ್ ಸಾಧಕರು. ಯಾವುದೋ ಒಂದು ಫಲಾಪೇಕ್ಷೆ ಇಲ್ಲದೆ ಒಂದು ಸಮಾಜ ಸೇವೆಯನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಂಥವ್ರು. ಅವರು ತೆರೆಮರೆಯ ಕಾಯಿಯಾಗಿರುವಂಥ ಒಂದು ವ್ಯಕ್ತಿಗಳು. ಅವರನ್ನು ತಮಗೆ ನಮ್ಮ ಈ ವಾಹಿನಿ ಮುಖಾಂತರ ಪರಿಚಯ ಮಾಡಲಿಕ್ಕೆ ಉತ್ಸುಕನಾಗಿದ್ದೇನೆ. ಬನ್ನಿ ಅವರನ್ನು ಭೇಟಿ ಆಗೋಣ. ನಮಸ್ಕಾರ ತುಕಾರಾಮ್ ಅವರೇ, ನಮಸ್ಕಾರ. ನಮ್ಮ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ವಾಗತ. ತಾವು ನಾಟಿ ವೈದ್ಯರು ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ. ಹೌದು. ತಾವು ದಿವ್ಯವಾದ ಔಷಧಿಯನ್ನು ಕೊಡ್ತೀರಿ ಅಂತ ಕೇಳ್ಪಟ್ಟಿದ್ದೇವೆ. ಹೌದು. ನಾಯ್ಕರೇ, ಮೊದಲಿನಿಂದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ. ನಮ್ಮ ತುಕಾರಾಮ್ ಸುಬ್ರಾಯ ನಾಯ್ಕ್ ಹೇಳಿ, ನೈಕಿನಕೆರೆ, ನಾಯ್ಕನಕೆರೆ, ಡಿಸ್ಟಿಕ್ ಕಾರವಾರ, ಕಾರವಾರ, ತಾಲೂಕು ಯಲ್ಲಾಪುರ, ಯಲ್ಲಾಪುರ, ಪೋಸ್ಟ್ ನೈಕಿನಕೆರೆ. ನಾಯ್ಕನಕೆರೆ. ಇಲ್ಲಿ ಇರುವಂತ ನಾವಂತ ಕೊಡುವಂತ ಔಷಧಿ ಅಂದ್ರೆ, ಹುಚ್ಚು ನಾಯಿ ಕಡಿದ್ರೆ, ಒಳ್ಳೆ ನಾಯಿ ಕಡಿದ್ರೆ, ಹಾಂ ಒಂದು ಸರ್ಪ ಕಡಿದ್ರೆ, ಕಡಿದ್ರೆ ದೊಡ್ಡ ಹಾವು ಕಡಿದಿದ್ರೆ ಅದಕ್ಕೆ ಕೊಡ್ತೇನೆ ಔಷಧಿ. ಔಷಧಿ ಕೊಡಿ. ಮುಂಜಾನೆ ಬರಬೇಕಾದ್ರೆ ಖಾಲಿ ಹೊಟ್ಟೆಲಿ ಬರಬೇಕು. ಈಗ ಮೊದಲನೇದಾಗಿ ತಾವು ಈ 3 ಔಷಧಿಗೆ ಅಂದರೆ, ಒಂದು ಹುಚ್ಚು ನಾಯಿ ಕಡಿದ್ರೆ, ಒಂದು ಸಾದಾ ನಾಯಿ ಕಡಿದ್ರೆ, ಒಂದು ಈ ಹಾವು ಸಣ್ಣ ಪುಟ್ಟ ವಿಷದ ಹಾವು ಕಡಿ. ವಿಷದ ಹಾವು ಕಡಿದ್ರೆ, ಅದೇ ದೊಡ್ಡ ಹಾವು ಕಡಿಯುವಲ್ಲಿ ದೊಡ್ಡ ಹಾವು ಕಡಿಯೋರಿಗೆ ಔಷಧಿ ಕೊಡಿ. ಟೈಮಿಗೆ ನಾನು ಸಿಕ್ಕಿದ್ರೆ, ಯಾಕೆಂದ್ರೆ ನಂದು ಹಣ ಸಂಪತ್ತೇನು ಗಳಿಸೋರಲ್ಲ, ಬರೀ ಈಗ ಸೇವೆ. ಅಲ್ಲ ನಾಯ್ಕರೇ, ಇವಾಗ ಈ ಒಂದು ನಾಯಿ ಕಡಿದ್ರೆ, ಒಂದು ಸಾದಾ ನಾಯಿ ಕಡಿದ್ರೆ ಮನುಷ್ಯನ ರೋಗ ಲಕ್ಷಣ ಹೇಗಿರ್ತದೆ, ಹುಚ್ಚು ನಾಯಿ ಕಡಿದ್ರೆ ರೋಗ ಲಕ್ಷಣ ಹೇಗಿರ್ತದೆ ಅಂತ ಹೇಳಿ. ಹುಚ್ಚು ನಾಯಿ ಕಡ್ದಿದ್ರೆ ಮನುಷ್ಯ ಹೆದರ್ಕೊಳ್ಳೋದು ಜಾಸ್ತಿ. ಹಾ. ಅದ್ರಲ್ಲಿ ಒಂದು ವಿಷ, ಎಷ್ಟ್ರ ವಿಷ ನಾಯಿ ಬರುದಿಲ್ಲ. ಹಾ, ಇದು ಹುಚ್ಚು ನಾಯಿ, ನಾ ಸಾಯ್ತೇನೆ ಹಾ. ಭಯ ಅಷ್ಟೇ ಹೊರ್ತು ಹಾ. ನಾಯಿ ಕಡಿಯೋದು ಒಂದೇ. ಹಾ. ಹುಚ್ಚು ನಾಯಿಗಳು ಕೂಡ ಹೆದರಿಕೆ ಮನುಷ್ಯನಿಗೆ, ಹಾ. ನಾ ಸಾಯ್ತೇನೆ ಹಾ, ಹೇಳಿದ್ರೆ ಸಹಜವಾಗಿ ಮನುಷ್ಯನಿಗೆ ಭಯ ಭಯ ಉತ್ಪತ್ತಿ ಆಗ್ತದೆ. ಉತ್ಪನ್ನ ಆಗ್ತದೆ. ಅದರಲ್ಲಿ ನಾ 2 ಸಲ ಮಾಡಿ ಕೊಡ್ತೇನೆ. ಹಾ. ಸತ್ತಲೆಗೆ ಹಿಡಿಬಹುದು, ಹಾ, ಹಾ, ಚಕ್ರ ಬಂದಿ ಹುಚ್ಚಿನಂಗ್ ಮಾಡಬಹುದು. ಹಾ. ಒಂದು ಈಗ ಅವರು ಕಡಿದ ತಕ್ಷಣ ನಾವು ಕೇಳ್ಪಟ್ಟಿದ್ದೇವೆ, ಏನಾರು ಈ ಜೊಲ್ಲು ಸುರಿಸ್ತಾರೋ ಅಥವಾ ಯಾವ ತರ ಏನಾರು ಮಾಡ್ತಾರ? ನಾವು ಔಷಧಿ ಕೊಟ್ಟಿದಾಗ ಜೊಲ್ ಸುರಿಸ್ತಾರೆ. ಹಾ, ಔಷಧಿ ನೀವು ಕೊಟ್ಟವಾಗ ಜೊಲ್ಲು ಸುರಿಸ್ತಾರೆ. ಹಾ. ಜೊಲ್ ಸುರಿಸ್ತಾರೆ. ಹಾ, ಈಗ ಅವ್ರು ಕಡಿದ ತಕ್ಷಣ ಏನು ಮಾಡಲ್ಲ, ಹೆದರಿಕೆನೆ ಜಾಸ್ತಿ. ಹೆದರಿಕೆನೆ, ಸಾದಾ ಮನುಷ್ಯನ ತರಾನೇ ವರ್ತನೆ ಮಾಡ್ತಾ ಇರ್ತಾರೆ ಅವರು. ಹೌದು. ಈಗ ಸಾದಾ ನಾಯಿ ಕಡಿದ್ರು ಅದೇ ತರ ಮಾಡ್ತಾರೆ. ಸಾದಾ ನಾಯಿ ಕಡೆ, ನಂಗೆ ನಾಯಿ ಕಡ್ದದ್ಯೋ, ಹಾ. ಔಷಧಿಗೆ ಯಾವಾಗ ಬರ್ಲಿ, ಹಾ, ನನಗೆ ಫೋನ್ ಮಾಡಿ ಬರ್ರಪ್ಪ. ಹಾ. ನಾಯಿ ಔಷಧಿ ಸಲುವಾಗಿ ಮನೇಲಿ ಕುತ್ಕೊಂಡಿರುವುದಿಲ್ಲ, ಹಾ, ಹಾ. ಬಂದಷ್ಟು ಸಲ ಕೊಡ್ತೇನೆ. ಕೊಡ್ತೀರಿ. ಅಂದ್ರೆ ಮುಂಜಾನೆ ಹೊಟ್ಟೆಗೆ ತಗೊಳ್ಬೇಕಾದ್ರೆ ಚಹಾ ಕುಡಿದೆ, ಬರೇ ಬಾಯಲ್ಲಿ ಅಂದ್ರೆ ಮುಖ ತೊಳಿದೆ ಬಂದ್ರೆ ಬ್ರೆಸ್ ಮಾಡದೆ ಬರ್ಬೇಕು. ಇವಾಗ ನಾಯ್ಕರೇ, ಇವಾಗ ಹಾವು ಕಡಿದ್ರೆ, ಈಗ ಸಣ್ಣ ಹಾವಾಗಲಿ ದೊಡ್ಡ ಹಾವಾಗಲಿ ಯಾವುದೇ ಹಾವು ಕಡಿದ್ರೂ ಸ್ವಾಭಾವಿಕವಾಗಿ ನಮ್ಮಲ್ಲಿ ಏನಿದೆ, ಯಾವ ಜಾಗದಲ್ಲಿ ಅದು ಕಡ್ತಾ ಮಾಡಿದ್ಯೋ ನಾವು ಅದಕ್ಕೆ ಕಟ್ ಹಾಕೋದು ಅಂತ ಹೇಳ್ತೇವೆ. ಯಾವ್ದಾದ್ರು ಒಂದು ದಾರದಿಂದನೋ ಯಾವ್ದನ್ನ ಕಟ್ ಹಾಕೋದು. ಅದೇ ತರ ತಮ್ಮಲ್ಲಿ ಮಾಡ್ಕೊಂಡು ಬರ್ಬೇಕಾ ಅಥವಾ ಸಾದಾ ಬಂದ್ರೆ ಸಾಕು? ಸಾದಾ ಬಂದ್ರು ಸಾಕು. ಅಂದ್ರೆ ಈ ದೊಡ್ಡ ಹಾವು ಟೈಮ್ ಇರ್ತದೆ, ಹಾ. ನಾವು ಆ ಟೈಮಿಗೆ ಏನು ಸಿಕ್ಕಲ್ಲ. ಹಾ, 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 ನಾವು ಹಾ. ಕೊಡ್ತೇವೆ ಕರೆ, ಹಾ, ಹಾ. ಅವ್ರು ಬಂದಿದ್ರೆ ನಾವು ಬದುಕ್ತೇವೆ. ಹಾ, ಹಾ. ಅದು ಒಂಥರ ಊಬು ಔಷಧಿ. ಹಾ. ಮೂಗಿನಲ್ಲಿ ಹಾ. ನಿಮಗೆ ನಾವು ಊಬುತ್ತೇವೆ, ಹಾ. ಆ ಉಸಿರನ್ನು ನಾವು ಹಿಂತಗೊಳ್ಲಿಕ್ಕಿಲ್ಲ. ಹೋ, ಹೋ, ಹೋ. ಅವ್ರ ತನಕ ಮುಂಚೆ ನಾವು ಸಾಯ್ತೇವೆ. ಹೋ, ಹೋ, ಹೋ. ಆ ಉಸಿರಿನಲ್ಲಿ ಹಾ, ಹಾ. ನಾವು ನಿಮಗೆ ಊಬಬೇಕಾದ್ರೆ ಹಾ. ಆ ಉಸಿರನ್ನು ನಾವು ವಾಪಸ್ ತಗೊಂಡಿದ್ರೆ ಹೋ, ಹೋ, ಹೋ. ನಾವು ಸಾಯ್ತೇವೆ, ಹೋ, ಹೋ. ಇಲ್ಲರೂ ಅವ್ರು ಬದುಕ್ತಾರೆ. ಹೋ, ಹೀಗೆ ಹೋ, ಹೋ, ಇಷ್ಟೇ. ಹೋ. ಎಲ್ಲ ಕಡ್ದಿದೆ ಗಾಯ, ಹಾ, ಹಾ. ಅಲ್ಲಿಂದ ಔಷಧಿ ಹಾರ್ತದೆ ವಿಷ. ಅದು ಹೋ, ಹೋ, ನಾವು ಹೋ. ಮೂಗಿನಲ್ಲಿ ಹಾಕಿದಾಗ ಆ ಹೋ, ಹೋ. ವಿಷ ಅಲ್ಲಿಂದ ಆ ಹಾರ್ತದೆ. ತಾವು ಆ ಔಷಧಿಯನ್ನ ಮೂಗಿನಲ್ಲಿ ಹಾಕ್ತೀರಿ, ಊಬುದು, ಊದುತ್ತೀರಿ, ಮೂಗಿನಲ್ಲಿ ಊದುತ್ತೀರಿ. ಊದುತ್ತೀರಿ. ಒಂದು ಕೊಳವೆ ಮುಖಾಂತರ ಊದುತ್ತೀರಾ? ಇಲ್ಲ ಹಾ. ಬಾಯಲ್ಲಿ. ಬಾಯಲ್ಲೇ ಊದುತ್ತೀರಿ. ಹೌದು.
ಅದು ಅಲ್ಲ ವಿಷ ಹೋಗ್ತದೆ, ಎಲ್ಲಿ ಕಚ್ಚಿದೆ ಅಲ್ಲಿಂದ ಅದು ಹೊರ ಹೋಗ್ತದೆ, ಬಿದ್ದು ದೊಡ್ಡ ಹಾವು. ಹಾ ಈ ಹೋಗ್ತದೆ. ಸೈಡ್ ನಾವೆಲ್ಲ ಬೀಗ್ತದೆ. ಇವಾಗ ಹಾವು ಕಡಿದ್ರೆ, ದೊಡ್ಡ ಹಾವು ಕಡಿದ್ರಂತೆ, ಒಂದ್ ಸರ್ಪ ಆಯ್ತಾ ಏನೋ ಕಡಿದ್ರೆ, ಅದು ಎಷ್ಟು ಗಂಟೆ ಕಾಲ ಮನುಷ್ಯ ಉಳಿಬಹುದು? ಅದು ಹೇಳಲಿಕ್ಕೆ ಸಾಧ್ಯ ಹಾ. ಇಲ್ಲ. 5 ನಿಮಿಷದಿಂದ 5 ತಾಸುವರೆಗೆ ಟೈಮ್. ಅಷ್ಟ್ರ ಒಳಗಡೆ ಬಂದು ನಿಮ್ಮ ಹೌದು. ಭೇಟಿಯಾಗಿ ನಿಮ್ಮ ಹತ್ರ ಹೌದು. ಒಂದು ಚಿಕಿತ್ಸೆ ತಗೊಳ್ಬೇಕು. ಹೌದು, ತಗೊಳ್ಬಹುದು. ಈಗ ನಾಯ್ಕರ ನನಗೆ ಆ ಹಾವು ಕಡಿದ ತಕ್ಷಣ ಆ ಔಷಧಿ ರೆಡಿ ಮಾಡ್ಲಿಕ್ಕೆ ಅರ್ಧ ತಾಸು ಬೇಕು. ಅರ್ಧ ತಾಸು ಮುಂಚೆ ಅಂದ್ರೆ ರೆಡಿ ಇರುವುದಿಲ್ಲ. ನೀವು ರೆಡಿ ಇಡೋದು. ಹೌದು. ಅಲ್ಲ ನಾಯ್ಕರ, ಇವಾಗ ಈ ಔಷಧಿಗಳನ್ನೆಲ್ಲ ತಮ್ಗೆ ಯಾರು ಅನುಗ್ರಹ ಮಾಡಿದ್ರು? ನಮ್ಮ ಅಜ್ಜಿನ ಕಾಲದಿಂದ ಬಂದಿದ್ದು. ಅಜ್ಜನ ಕಾಲ- ಸಾವಿರಾರು ನಮ್ಮನೆ ಔಷಧಿ ಕೊಡ್ತೀವಿ, ನಾವು ಅಷ್ಟೆಲ್ಲ ಇಟ್ಕೊಳ್ಳಿಲ್ಲ. ಅದು ಪಾಲಿಸ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಅಷ್ಟೊಂದು ಮಾಡ್ತಾ ಕುಂತಿದ್ರೆ ನನ್ಗೆ ಆ ಪಗಾರ ಇಲ್ಲ ಈ ಕಾಲ. ಅಲ್ಲ ನಾಯ್ಕರ, ಇವಾಗ ಹೌದು. ಈಗ ಈ ಔಷಧಿಯನ್ನ ನಿಮ್ಮ ತಂದೆಯವರು ನಿಮ್ಗೆ ಹೇಳಿದ್ರ? ಅಜ್ಜ ತಂದೆಯವ್ರು ಮಾಡ್ಲಿಲ್ಲ. ತಂದೆಯವರು ಅಂದ್ರೆ ಹೀಗೆ ಅಂದ್ರೆ ಅಜ್ಜನಿಂದ ಮತ್ತೊಬ್ರು ನಮ್ಮ ಅಜ್ಜಿಯವರು, ಅಜ್ಜಿಯಿಂದ ಮತ್ತೊಬ್ರು ಅಜ್ಜಿ, ತಾಯಿಯವರಿಗೆ ಹೀಗ್ ಮಾಡಿದ್ರೆ ಹೀಗ್ ತಲಾಂತರದಿಂದ ನಿಮ್ಗೆ ಬಂದಿದೆ. ಹೌದು. ಈಗ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಎಷ್ಟು ವರ್ಷದ ಇತಿಹಾಸ ಇರ್ಬೋದು? ಈಗ ಈ ಔಷಧಿ ಕೊಡ್ಲಿಕ್ಕಾಗಿ ಎಷ್ಟು ವರ್ಷ ಇತಿಹಾಸ ಇರ್ಬೋದು? ನಿಮ್ಮ ಒಂದು 2ನೇ ತಲೆ ಆಗಿರ್ಬೋದು. ಒಂದು 200 ವರ್ಷ ಅಂತ ಇಟ್ಕೋಬೋದಾ? 200 ಹಳೆ ಕಾಲದಿಂದ ಬಂದಿದೆ. ಹಳೆ ಕಾಲದಿಂದ ಒಂದು 200 ವರ್ಷ ಇತಿಹಾಸ ಇದೆ, ಅಲ್ಲಿಂದ ಕೊಡ್ತಾ. ತಾವು ಕೊಡ್ಲಿಕ್ಕಾಗಿ ಎಷ್ಟು ವರ್ಷ ಆಯ್ತು? ಇವತ್ತಿಗೆ ಸಾಧಾರಣ ನನಗೆ 56ನೇ ವರ್ಷ. ನಾನು ಕೊಡ್ಲಿಕ್ಕೆ ಒಂದು 16 ವರ್ಷದಿಂದ ಕೊಡ್ತಾ ಇದ್ದೇನೆ. ನಿಮ್ಗೆ 16-17 ವರ್ಷದಿಂದ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಒಂದು 30-40 ವರ್ಷ ಅಂತ ಹೇಗೋ ಆಯ್ತು. ರೋಗದ ಗುಣಲಕ್ಷಣ ಈಗ ನಾಯಿ ಕಡಿದ ತಕ್ಷಣ ತಮ್ಮ ಇದ್ದಲ್ಲಿ ಬಂದು ಅದನ್ನ ಚಿಕಿತ್ಸೆ ತಗೋಬೇಕು. ತಾವು ಅದೇನು ಎಲೆ ಔಷಧಿ ಅಂದ್ರೆ ಹೊಟ್ಟೆಗೆ ಕುಡಿಲಿಕ್ಕೆ ಕೊಡ್ತೀರಾ? ನೋಡ್ತೇವೆ, ಕೇಳ್ತೇವೆ. ಹಾ. ಅವ್ರು ಬಂದ ತಕ್ಷಣ ನಮ್ಮ ಮನೆ ಬಂದ್ಕೊಂಡು ಕುತ್ಕೊಳ್ಳಿ, ಹಾ. ಯಾವ ನಾಯಿ ಕಡ್ದಿತ್ತು ನಿಮ್ಗೆ? ಹಾ. ಚಲೋ ನಾಯಿ ಕಡಿತು, ಊರ್ ನಾಯಿ ಕಡ್ದಿತ್ತು, ಹಾ, ಹಾ, ಹುಚ್ಚು ನಾಯಿ ಹಾ. ನೋಡ್ತೇನೆ. ಹಾ. ಇಲ್ಲ, ಚಲೋ ನಾಯಿ ನಿಮ್ಮ ಮನೆದೇ ಹಾ. ಮನೆದೇ ಅಂದ್ರೆ ಮನೆ ನಾಯಿ, ಸಾಕು ಔಷಧಿ ನಾಯಿ, ಬೇರೆ ಕೊಡ್ತೇವೆ. ಬೇರೆ ಔಷಧಿ ಇದೆ. ಹುಚ್ಚು ನಾಯಿ ಅಂದ್ರೆ ಬೇರೆ ಬೇರೆ ಔಷಧಿ ಇದೆ. ನಿಮ್ ಪಕ್ಕದಲ್ಲಿ ಸಂಗಡ ಯಾರು ತಕೊಂಡ್ ಬರ್ಬೇಕು, ಹಾ. ಒಬ್ಬನೇ ಬರಬಾರ್ದು. ಜೊತೆಲಿ ಯಾರು ಯಾವ್ದು ಔಷಧಿ ಕೊಡ್ತಾರೋ ಒಬ್ಬನಿಗೆ ಬಾ ಹೇಳುದಿಲ್ಲ. ಬೇರೆಯವ್ರು ತಗೊಂಡ್ ಬರ್ಬೇಕು. ಅವರು ವಿಮಾನ ಮೇಲೆ ಬರ್ಲಿ, ಬೇಡ್ತಾ ಬರ್ಲಿ, ಒಂದೇ ಔಷಧಿ, ಒಂದೇ ರೀತಿ. ಅದು ಹುಚ್ಚು ನಾಯಿಗೆ ಬೇರೆ, ಇದಕ್ಕೆ ಬೇರೆ. ಇದಕ್ಕೆ ಈಗ ಸರ್ಪದಲ್ಲೂ ಅದು ಅದೇ ತರ ಇದೆ. ಅದಕ್ಕೆ ಬೇರೆ, ಆ ದೊಡ್ಡದಕ್ಕೆ ಬೇರೆ, ಇದಕ್ಕೆ ಸಣ್ಣ ಬೇರೆ, ದೊಡ್ಡದ ಬೇರೆ. ಇದು ಕೊಡ್ತೀರಾ? ಅದಕ್ಕೆ 4-5 ನಮ್ದು ಔಷಧಿ ಕೊಡ್ತೀವಿ. ಈಗ ನಾಯ್ಕರೇ, ಇವಾಗ ನೀವು ಇಲ್ಲಿಂದ ತುಂಬಾ ದೂರ ಹೋಗಿ ಕಾಡಿಗೆ ಹೋಗಿ ಔಷಧಿಯನ್ನ ತರಬೇಕಾ? ಅದಕ್ಕಾಗಿ ಅರ್ಧ ಗಂಟೆ ಟೈಮ್ ಕೊಟ್ಟೆ. ಅರ್ಧ ಕಿಲೋಮೀಟರ್ ದೂರ ಆಗ್ತದೆ. ಅದು ಒಂದೊಂದಕ್ಕೆ ಒಂದೊಂದ್ ಕಡೆ ಹೋಗ್ಬೇಕು. ಒಂದು ಹಳೆ ಸೈಡ್ ಹೋಗ್ಬೇಕು, ಒಂದ್ ಬೆಟ್ಟ ಹತ್ತು ಹೋಗ್ಬೇಕು. ಇವಾಗ ನೀವು ಅದರನ್ನ ಈ ಸಾಮಾನ್ಯ ಮನುಷ್ಯರು, ಈಗ ನಮಗೆ ಆ ಔಷಧಿಯನ್ನು ಗುರುತಿಸ್ಲಿಕ್ಕೆ ಆಗ್ತದ, ಅಥವಾ ನೀವು ಅದನ್ನ ವಾಸನೆ ಮುಖಾಂತರ ಅಥವಾ ಏನಾದ್ರು ಬೇರೆ? ನಮ್ ಗಿಡನೇ ಗೊತ್ತುಂಟು. ನಾವು ಹಳೆ ಕಾಲದಲ್ಲಿ ಕಲ್ತು ನಮ್ಗೆ ಹೇಳಿದ್ದುಂಟು, ಈ ಗಿಡದ ಹೀಗೆ, ಈ ಸಸಿದ್ ಹೀಗೆ, ಮರದ್ ಹೀಗೆ ಹೇಳಿ ಇಂತ ಎಲೆಯಿಂದ ಕೊಡ್ಬೇಕು ಹೇಳಿದ್ದು ನಿಮ್ ತಂದೆ ಅದೇ ಪಾಲಿಸ್ತಾ ಬರ್ತೇವೆ ಹೊರತು ನಾವು ಮತ್ತೆ ಬೇರೆ ಯಾವ್ದು ಈಗ ನಿಮ್ಮ ತಾತವನ್ನ ಏನು ಹೇಳಿದ್ರು ಅದನ್ನೇ ತಾವು ಮಾಡೋದು. ಆವಾಗ್ಲೂ ಅವರು ಇದ್ರ ಮುಖಾಂತರ ಗುರುತಿಸ್ತಿದ್ರು, ತಾನು ಹೀಗ್ ಕೊಡ್ತೀನಿ, ನೀನು ಹಾಗೆ ಕೊಡು. ಇವಾಗ ಒಂದು ಗಿಡ ನೀವು ಇದ್ ಮಾಡಿದ್ರಿ, ಒಂದು ತೆಗೆದ್ರಿ, ಅದನ್ನ ಸಂರಕ್ಷಣೆ ಹೇಗ್ ಮಾಡ್ತೀರಿ? ಮತ್ತೆ ಮುಂದೆ ಬೇಕಲ್ವ ನಿಮ್ಗೆ ಹಾಗೆ ಗಿಡ? ಅದು ಹೇಗಂದ್ರೆ ದೊಡ್ಡ ಇರ್ತದೆ, ಸಣ್ಣನೂ ಇರ್ತದೆ. ಇಷ್ಟು ದಪ್ಪ ಬುಡದಿಂದ ಅಂದ್ರೆ ಒಂದು ಸೈಡಿಂದ ಚಲ್ಲಿ ತಕ್ಕಂತ ಎಷ್ಟು ಬೇಕಾದ್ರೆ ಅಷ್ಟೇ. ಇವತ್ತು ದೊಡ್ಡ ಚಕ್ಕೆ ಬೇಕಪ್ಪ, ಇಷ್ಟೇ ದೊಡ್ಡ ಚಕ್ಕೆ ಅಷ್ಟೇ ತಕೋಬಹುದು. ಯಾಕಂದ್ರೆ ಅದು ಮರ ಸಾಯ್ತದೆ, ಸಂರಕ್ಷಣೆ ನಮ್ಮಲ್ಲಿ ಇದೆ, ಎಲ್ಲರ ಕಡೆ ಇರುದಿಲ್ಲ. ಅದಕ್ಕೆ ನಾವು ಬೇರೆ ಕಡೆ ಬಂದು ಕೊಡ್ತೇವೆ ಹೇಳುದೇ. ಈಗ ಪರಿಸರ ಸಂರಕ್ಷಣೆ ಸಹಿತ ಇದ್ರ ಜೊತೆ ತಾವು ಮಾಡ್ತಾ ಇದ್ದಾರೆ. ಆ ಜಾತಿ ಕಚ್ಚಿ ಸಹಿತ ಹಾಕುದಿಲ್ಲ, ಕಡಿಲಿಕ್ಕೂ ಸಹಿತ ಅದೇನು ಕಲ್ಲಿಂದ ಮುಖಾಂತರ ಅದನ್ನ ತರ್ತೀರ ತಾವು. ಇವಾಗ ನಾಯ್ಕರೇ, ಈಗ ಮುಂದಿನ ಈ ಪೀಳಿಗೆಗೆ, ಈಗ ನಿಮ್ಮ ಮಕ್ಕಳಿಗೆ ಏನಾದ್ರು ಇದ್ರಲ್ಲಿ ಆಸಕ್ತಿ ಇದೆಯಾ, ಅಥವಾ ಅವರು ತೊಡಗಿಸ್ಕೊಂಡಿದಾರ? ಈಗ ಕೇಳ್ಬೇಕು, ಯಾರು ಮಾಡ್ತಿರೋ ಬಿಡ್ತಿರೋ ಅವ್ರಿಗೆ ಕೇಳ. ಅಲ್ಲ, ದಯವಿಟ್ಟು ನಮ್ಮ ಒಂದು ಉದ್ದೇಶ ಏನಂದ್ರೆ, ತಾವು ಇದನ್ನ ಪರಂಪರಾಗತವಾಗಿ ಬಂದಂತಂದು ತಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನ ಮಕ್ಕಳಿಗೆ ದಯವಿಟ್ಟು ಅನುಗ್ರಹ ಮಾಡಿ, ಅವರಿಗೂ ಅದರಲ್ಲಿ ಆಸಕ್ತಿ ಬರುವಂಗೆ ಮೂಡಿಸಿ. ಯಾಕಂದ್ರೆ ತಮ್ಮ ಒಂದು ಈ ಸೇವೆ ಸಣ್ಣ ಸೇವೆ ಅಲ್ಲ, ಬಹಳ ಒಂದು ಉಪಯುಕ್ತವಾದ ಒಂದು ಜೀವಕ್ಕೆ ರಕ್ಷಣೆ ಮಾಡುವಂತ. 6 ತಿಂಗಳ ಶಿಶುವಿಗೆ ಹೊಟ್ಟೆನೇ ಬಗ್ದಾಕೋದದ್ದು, ತಲೆ ಕಿತ್ತು ಬಿಟ್ಟಿದ್ದು ಅಂತ. ಇವತ್ತೇ ನಿಮ್ಮ ಮಗನಂಗೆ ಇಂಜಿನಿಯರ್ ಮಾಡ್ತಾ ಇದ್ದಾನೆ, ಒಳ್ಳೆ ದೊಡ್ಡದಾಗಿ ಬೆಳ್ಕೊಂಡು 10 ಸಲ ಕೊಡುದು ಬಂದ್ರೆ ಬಂತು, ಒಂದೇ ಸಲ ಜಾಸ್ತಿ ಕೊಡ್ಲಿಕ್ಕೆ ಬರುದಿಲ್ಲ ಮಕ್ಕಳಿಗೆ. ಈ ಪ್ರಮಾಣ ಒಂದು ಪ್ರಮಾಣ, ಅದು ಸ್ವಲ್ಪ ತಲೆ ಸುತ್ತು ಬರ್ತದೆ, ಹುಚ್ಚಿನ ಹೆಂಗ್ ಮಾಡ್ತಾರೆ, ನಿದ್ದೆ ಬರುದಿಲ್ಲ, ನಾನು ಮಾತಾಡಿದ್ರೆ ಹಿಂಗಾಗ್ತದೆ, ಹಿಂಗಾಗ್ತದೆ, ಅವರಿಗೆ ಒಂಥರ ವೈಪರೀತ್ಯಕ್ಕೆ ಹೋಗ್ತಾರೆ ಅವರು. ಇವಾಗ ನಾಯ್ಕರ, ಈಗ ಎಷ್ಟು ಸಲ ನಿಮ್ಮಲ್ಲಿ ಬಂದು ಅವರು, ಈಗ ಒಮ್ಮೆ 2 ಈಗ ಇವತ್ತು ತಗೊಂಡ್ವಿ ಅಂತ ಇಟ್ಕೊಳ್ಳಿ,
ಇದರಿಂದ ಅಂತರ ಎಷ್ಟು ದೂರಕ್ಕೆ ಮತ್ತೆ ಔಷಧಿ ತಗೊಳ್ಬೇಕು? ಇವತ್ತು ಚಲೋ ನಾಯಿ ಕಡ್ದಿದ್ದಾದ್ರೆ ಹಾ. ಒಂದೇ ಸಲ ಒಂದೇ ಸಲ. ಅದಕ್ಕೆ ಪಥ್ಯ ನಾವು ಹೇಳಿದಷ್ಟು ಮಾಡಿದ್ರೆ ಆಯ್ತು. ಒಂದೇ ಸಲ. ಒಂದೇ ಹುಟ್ಟು ನಾಯಿ ಕಡಿದ್ರೆ ಹಾ. 1 ವಾರದೊಳಗೆ 2 ಸಲ. 1 ವಾರದೊಳಗೆ 2 ಸಲ. 2 ಸಲ. ಈಗ ನಾಯಕರ ನಾ ಕೇಳ್ಪಟ್ಟಿದ್ದೇನೆ, ಈಗ ಒಂದು ನಾಟಿ ಔಷಧಿ ಕೊಡ್ಲಿಕ್ಕೆ ಒಂದು ವಾರ ಮಿತಿ ನಕ್ಷತ್ರ ಅಂತ ಇದೆಯಲ್ಲ, ತಾವು ಯಾವ ವಾರದಲ್ಲಿ ಕೊಡ್ತೀರಿ, ಯಾವ ವಾರದಲ್ಲಿ ಸೋಮವಾರ ಒಂದ್ ಬಿಟ್ಟು ಅಮಾವಾಸ್ಯೆ ದಿವಸ ರಾತ್ರಿ ಬಂದ್ರು ಕೊಡ್ತೇನೆ. ಆದ್ರೆ ಹಚ್ಚಲಿಕ್ಕೆ ತಿನ್ಲಿಕ್ಕೆ ಕೊಡುದಿಲ್ಲ. ಹಾ. ಹೊಟ್ಟೆ ಇಲ್ಲ ಆಹಾರ ಹೋದ್ಮೇಲೆ ತಿನ್ಲಿಕ್ಕೆ ಕೊಡುದಿಲ್ಲ. ತಿನ್ಲಿಕ್ಕೂ ಕೊಡುದಿಲ್ಲ. ಹ್ಮ್. ಈಗ ಸೋಮವಾರ ಒಂದು ಹೊರತುಪಡಿಸಿ ಮಿಕ್ಕಿದ ಎಲ್ಲ ದಿವಸ ಎಲ್ಲಾ ದಿವ್ಸ ಕೊಡ್ತೇನೆ. ಹಬ್ಬ ಹರಿದಿನದಲ್ಲೂ ಕೊಡ್ತೀರಿ? ಎಲ್ಲಾ ದಿವಸ ಎಲ್ಲ ದಿವಸ ಏನಿಲ್ಲ. ಇವತ್ತು ಅಮಾವಾಸ್ಯೆ ಇವತ್ತು ಬಂದ್ರು ಕೊಡ್ತೇನೆ. ಇವತ್ತು ಬಂದು ಸೋಮವಾರ ಕೊಡುದಿಲ್ಲ. ಸೋಮವಾರ ಮಾತ್ರ ಕೊಡುದಿಲ್ಲ. ಆ ಕೊಡುದಿಲ್ಲ. ಔಷಧಿನ ತಾವು ತರುವುದಿಲ್ಲ, ಕೊಡುವುದಿಲ್ಲ. ಕೊಡುದಿಲ್ಲ. ಆ ದಿವಸದಲ್ಲಿ ಕೊಡುದಿಲ್ಲ. ಹೌದು. ಇವಾಗ ನಾಯಕರ ಈಗ ತಾವು ಬಹುದೂರ ಊರಿಂದ ಯಾರು ಬಂದ್ರೆ ಹಾ. ಈ ಔಷಧಿ ಅಥವಾ ಒಂದು ನಾಯಿ ಕಡಿತು ಅಂತ ಇಟ್ಕೊಳ್ಳಿ, ಹ್ಮ್. ಅದನ್ನ ಏನಾದ್ರು ಮೊಬೈಲ್ ಮುಖಾಂತರನೋ ಕ್ಯಾಮ್ರಾ ಮುಖಾಂತರ ಫೋಟೋ ಮಾಡ್ಕೊಂಡ್ ಬಂದ್ರೆ ಔಷಧಿಯನ್ನ ಕಳಿಸೋ ವ್ಯವಸ್ಥೆ ಇದೆ ಅಥವಾ ಅವರೇ ಇಲ್ಲ, ಇಲ್ಲ. ತಾವು ಇದ್ದಲ್ಲಿ ಬರ್ಬೇಕು? ಅವ್ರೇ ಬರ್ಬೇಕು. ಅವರೇ ಬರ್ಬೇಕು. ಅವರು ನೋಡಿ ಚಿಕಿತ್ಸೆ ಮಾಡಿ ಮಾಡೇ ಕೊಡುದು. ನೀವು ಅವ್ರು ಎಷ್ಟು ಆ ಗುಣಲಕ್ಷಣ ಅಂದ್ರೆ ಹೇಗಿದೆ ನಾವು ನೋಡ್ಕೊಂಡು ಎಷ್ಟು ಔಷಧಿ ಇವ್ರು ದಗ್ಸ್ಕೊಳ್ಬಹುದು ಹೇಳಿ ತಾವು ನೋಡಿ ಕೊಡ್ತೀರಿ, ಅದನ್ನ ಕೊಡ್ತೀರಿ. ಯಾವ ಟೈಪ್ ನಲ್ಲಿ ತಿಂತಾರೆ. ಅವರು ಇದಾಗ್ತಾ ಕೊಡ್ತೀರಿ. ಏಜ್ ಆದವರು ಹಾ. ಸಿಕ್ಕಾಪಟ್ಟೆ ಕೊಡ್ಲಿಕ್ಕೆ ಬರುದಿಲ್ಲ. ಸಣ್ಣ ಮಗುಗೆ ಹೆಚ್ಚು ಹಾ. ಹೆಚ್ಚು ಸಿಕ್ಕಾಪಟ್ಟೆ ಕೊಡ್ಲಿಕ್ಕೆ ಬರುದಿಲ್ಲ. ಹಾ ಹಾ ಸಾಧಾರಣ ಈಗ 23, 24 ಹಿಂಗೆ ಯಾರು ಹಾ. ಈ ಏಜ್ನವ್ರಿಗಾರು ಸ್ವಲ್ಪ ಜಾಸ್ತಿ ಕೊಡ್ಬೋದು. ಹಾ 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 ಬಾಳ ಏಜ್ ಹಾ, ಆದವ್ರಿಗೆಲ್ಲ ಸಣ್ಣ ಮಕ್ಕಳಿಗಲ್ಲ ಅದಾದ ನಿಮ್ದಾದ ಪ್ರಮಾಣ ಇದೆ, ಹೌದು ಪ್ರಮಾಣ ಇದೆ. ಪ್ರಮಾಣ ಇದೆ. ಹೌದು. ಇವಾಗ ನಾಯ್ಕರೇ ತಾವು ಇದಕ್ಕೇನಾದರೂ ಇಷ್ಟೇ ಸಂಭಾವನೆ ಅಥವಾ ಒಂದು ಏನಾದ್ರು ಒಂದು ಪದ್ಧತಿ ಇದೆಯಾ ತಮ್ಮದು? ಯಾವ ಅದೇ ಹೇಳಿದ್ನಲ್ಲ, ಇಮಾನ್ ಮೇಲೆ ಬಂದ್ರು ಅದೇ, ಹಾ. ಬೇಡ್ಲಿಕ್ಕೆ ಬಂದವನಿಗೂ ಅದೇ, ಅದೇ ಔಷಧ ಅಷ್ಟೇ ಮಾತು. ತಾವೇನು ಸಂಭಾವನೆ ಏನಿಲ್ಲ. ತಗೊಳ್ಳೋದಿಲ್ಲ. ಅವ್ರು ಇಟ್ಟು ಹೋದ್ರು, ಹಾ. ದೇವ್ರಿಗೆ ಕಾಯಿ ಹೊಡ್ದ, ಹಾ. ಎಲ್ಲಾರು ಅದ್ರ ಹೇಳ್ಕಿಲ್ ಸುಮಾರು ಒಂದು ಕಾಯಿ ನಾವು ಹೊಡ್ದು. ನೀವು ಹೊಡಿತೀರಿ ಸೋಮವಾರ ದಿವಸ ಹಾ. 2 ಕಾಯಿಯನ್ನ ಅವ್ರು ತರಬೇಕು, ಹೌದು. ದಕ್ಷಿಣೆಯನ್ನು ತಾವು ಆದ್ರೆ ಯಾವುದೇ ಅವರು ಫಲಾಪೇಕ್ಷೆ ಖುಷಿ ಕೇಳುದಿಲ್ಲ. ಫಲಾಪೇಕ್ಷೆ ಕಾಯಿ ಇಲ್ಲ. ಹಿಡ್ಕೊ ಬರ್ರಿ ಹೇಳಿ, ಹಾ ಒಂದ್ ಹಣೆನೂ ಇಲ್ಲದೆ ಬರ್ಲಿ, ಹಾ ಅವ್ರಿಗೆ ಕೊಟ್ಟು ಕಳಿಸ್ತೇನೆ. ಎಲ್ಲರಿಗೂ ತಮ್ಮ ಸೇವೆ ಹೌದು, ಇದೆ ಹೌದು. ಇದೆ. ಅವ್ನ್ ಕಾರ್ ಮೇಲೆ ಬಂದ, ಹಾ. ನಿನ್ ಕಡೆ ರೊಕ್ಕ ಉಂಟು, ಹ್ಮ್. ಅದು ಬೇಕಾಗ್ಲಿಲ್ಲ, ಬೇಕಲ್ಲ ಬೇಡ ಬರ್ಲಿ, ಹಾ. ಅದೇ ಔಷಧಿನೇ ಅವನಿಗೆ ಅವ್ರಿಗೆ ಕೊಡ್ತಾರೆ. ಒಟ್ಟು ತಾವು ಸೇವೆ ಮಾಡೋದು ಸೇವೆ ತಮ್ಮ ಅಷ್ಟೇ. ಮೂಲ ಧ್ಯೇಯ ಆಗಿದೆ. ಮೂಲ ಧ್ಯೇಯ. ಅದೇ ಹೌದು. ಒಳ್ಳೆ ಖುಷಿ ವಿಚಾರ ಹೌದು. ನೋಡಿ. ತಮ್ಮ ಈ ತರ ತೆರೆಮರೆಯಲ್ಲಿ ತಾವೊಬ್ರು ಸಾಧಕರು ತಮ್ಮನ್ನ ಇವರಿಗೆ ಗುರುತಿಸುವಂತ ಕೆಲಸ ಸಾವಿರಾರು ಜನರಿಗೆ ಕೊಟ್ಟಿದ್ದ, ಸಾವಿರ 1000 ಜನ ದಾಟೋಗಿ ದಾಟೋ ಬರ್ದೇನೆ ಇಡ್ಲಿಲ್ಲ. ಅದೇ. ನಂಗೆ ಬರಾನೇ ಇಲ್ಲ ಅದೇ 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 ಬರ್ದಿಡ್ಲಿಕ್ಕೆ. ಬರ್ದಿಡ್ಲಿ ನಮ್ಮ ಮಕ್ಕಳಿಗೆ ಕಲ್ತಿದ್ದಾರೆ, ಅವ್ರಿಗೆ ಪುರ್ಸತ್ತಿ ಇಲ್ಲ. ಪುರ್ಸತ್ತಿಲ್ಲ. ಅದೇ 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 ಅಷ್ಟೇ. ತಾವು ಏನು ಬರ್ದಿಡುವಂತ ಪ್ರಕ್ರಿಯೆಗಳಿಲ್ಲ. ಹೌದು. ಇವಾಗ್ಲೇ ಎಷ್ಟೋ ಸಾವಿರಾರು ಜನ ಹೌದು. ಗುಣಮುಖರಾಗಿದ್ದಾರೆ. ಅವ್ರು ಇಲ್ಲಿಂದ ದಾಂಡೇಲಿ ಗಿಂಡಿ ಪ್ರತಿಯೊಂದು ತಾಲೂಕು ತುಂಬಾ ದೂರ ಊರಿಂದ ಬರ್ತಾರ. ಹೌದು. ಅಲ್ಲಿ ಉಡುಪಿಯವರು ಸಹಿತ ಬರ್ತಾರೆ. ಉಡುಪಿ ಈ ಕಡೆ ಬೆಂಗಳೂರು ಕಡೆ ಉಡುಪಿ ಹೌದು. ಕಡೆ ಎಲ್ಲ ತುಂಬಾ ತುಂಬಾ ದೂರ ತಗೊಂಡು ಊರದಿಂದ ಹೌದು. ಬರ್ತಾರೆ. ಈಗ ದಾಂಡೇಲಿ ಗಿಂಡೇಲಿ ಅಂತ ಬಾಳ್ ಪ್ರಚಾರ. ಇವಾಗ ನಾಯಿ ಕಡಿದ್ರೆ ಎಷ್ಟು ಗಂಟೆ ಒಳಗ್ ಬರ್ಬೇಕು ತಾವಿದ್ದಲ್ಲಿ? ಏನಿಲ್ಲ, ಹಾ ಅವ್ರು ಬೇಕಾದ್ರೆ 3 ದಿವಸ ಬಿಟ್ಟು ಬರ್ಲಿ. ಹಾ ಆ ನಾಯಿ ಕಡ್ದಾಗಿದ್ದ ದಿವ್ಸಿಂದ ಹಾ ಶೇಂಗಾ ಎಣ್ಣೆ ಒಂದು ಕಿಟ್ಬಾರ್ದು ಅವ್ರು. ಶೇಂಗಾ ಎಣ್ಣೆ ಒಂದು ತಿನ್ಬಾರ್ದು. ಎಣ್ಣೆಲಿ ಏನು ತಿನ್ಬಾರ್ದು. ಹಾ ಮತ್ತೆ ಒಳ್ಳೆ ಮೈ ಸೋಪ್ ಇದು ಇರ್ತದಲ್ಲ ಹಾ, ಹಾ, ನಮಗ, ಹಾ. ಅದ್ರಲ್ಲಿ ತೊಳೆದು ಬಿಡ್ಬೇಕು, ಫಸ್ಟ್ ಕ್ಲೀನ್ ಮಾಡಿ ಕಡಿದ ತಕ್ಷಣ ಹಾ, ಅದು ಅದ್ರಲ್ಲಿ ಮೈ ತೊಳ್ದು- ಸೋಪ್ ತಗೊಂಡು ಚೆನ್ನಾಗಿ ಚೆನ್ನಾಗಿ ತಿಕ್ಕಿ ಅದು ಇಡೀ ತೊಳಿಬೇಕು. ಸೋಪ್ ಬೇಕಾದ್ರೆ ಖಾಲಿ ಆಗಲಿ. ಹಾ ಹೌದು, ತಿಕ್ಕಿ ಅದ್ರಲ್ಲಿ ಕೆಮಿಕಲ್ ಇರೋದ್ರಿಂದ ಹಾ ಆ ವಿಷ ಮೇಲೆ ಇರ್ಲಿಕ್ಕೆ ಕೊಡೋದಿಲ್ಲ. ಕೊಡುದಿಲ್ಲ. ಮತ್ತೆ ಬಾಕಿ ಯಾವ ಯಾವ ತರ ಸೋಪ್ನ ಕಟ್ ಹಾಕೋದು ಈ ತರ ಏನು ಏನು ಬೇಡ. ಏನು ಬೇಡ. ತಾವಿದ್ದಲ್ಲಿ ನೇರ ಬೇಕಾದ್ರೆ 1 ವಾರ ಬಿಟ್ಟು ಬಂದ್ರು ಏನ್ ಬೇಜಾರು. ಏನು ಬೇಜಾರಿಲ್ಲ. ಆವಾಗ ತಾವು ಔಷಧಿ ಮಾಡ್ತೀರಿ, ಹಾ, ಅವರಿಗೆ ಔಷಧಿ ಮಾಡ್ತೀನಿ. ಇದು ಚಿಕಿತ್ಸೆಯನ್ನು ಕೊಡ್ತೀರಿ. ಔಷಧಿ ಮಾಡಿ ಒಂದ್ ಅರ್ಧ ಗಂಟೆ ಕುಳಿಸ್ಕೊಡ್ತೇನೆ, ಕಳಿಸ್ಬಿಡ್ತೇನೆ. ಹಾ, ನಮ್ದೆಲ್ಲ ನೋಡಿದ್ರಲ್ಲ, ಏನ್ ಕೂತ್ಕೊಳ್ಳಿಕ್ಕೆ ಅಷ್ಟೇ, ಅದೇ ನಿಂತ್ಕೊಳ್ಳಿಕ್ಕೂ ಅಷ್ಟೇ. ಅದೇ ಅದೇ ಒಳ್ಳೆ ವಿಚಾರ. ಹ್ಮ್. ತಮಗೆ ಈ ಒಂದು ಕಾಯಕ ಮಾಡ್ತಿದ್ರಲ್ವಾ, ಹೌದು. ಏನ್ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ? ನಮ್ಗೆ ಖುಷಿ ಅನಿಸ್ತಾನೆ ಇದೆ. ಹಾ, ಯಾಕೆಂದ್ರೆ ಹಾ ಅಣ್ಣ ನನಗೆ ಆರಾಮಾಯ್ತು, ಹಾ ಹಾ. ಮತ್ತೊಂದ್ ತಗೊಳ್ಬೇಕು ಕೇಳ್ತಾರಲ್ಲ, ಹಾ. ಅದೇ ಸಾಕು ನಮ್ಗೆ ಅದು ಕೊಟ್ಟಿದ್ದಾರೆ ಅದೇ ಅದೇ ಆಶೀರ್ವಾದ ಅದು. ಅದೇ ಅದೇ ಭಗವಂತ ಅದಕ್ಕಾಗಿ ಆ ಬಾಗಿಲಲ್ಲೇ ಇದೆ, ಅದೇ ಅಷ್ಟೇ ಹೇಳ್ಬಿಟ್ರು ಸಾಕಾಗ್ತದೆ. ಆ ನಾಗನ ಆಶೀರ್ವಾದದಿಂದ ಆಶೀರ್ವಾದ, ತಾವು ಹೌದು, ಕೊಡ್ತೀರಿ. ಹೌದು. ಇವಾಗ ಕಡ್ದು ಇದಾಗಿ ಎಲ್ಲ ಕಮ್ಮಿ ಆದ್ಮೇಲೆ ನಿಮ್ಮ ಹತ್ರ ಬಂದು ತುಂಬಾ ಜನ ಹೇಳಿದಾರ ಈ ತರ ಹೌದು, ಕಮ್ಮಿ ಆಗಿದೆ, ಹೌದು, ವಾಸಿ ಆಗಿದೆ ಹೌದು. ಅಂತ ಹೇಳಿ? ಅವ್ರಿಗೆ ಗೊತ್ತುಂಟು ಆ ಊರಿನಲ್ಲಿ. ಹ್ಮ್. ನಾವು ಹೋಗ್ರು ಅವ್ನು ಕೊಡ್ತಾನೆ, ನನ್ನ ನಂಬರ್ ಎಲ್ಲ ಒಬ್ಬರಿಂದ 10 ಜನರಿಗೆ ಹೋಗ್ತಾವ. ಅದೇ ಹೌದು. ನಾವು ಇವತ್ತು ಈಗ ಬರ್ಬೇಕಾದ್ರೆ ನೋಡಿದ್ವಿ, ತಮ್ಮ ಈ ಸುತ್ತಮುತ್ತಲು ಒಂದು ಪರಿಸರದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ. ತಾವೊಬ್ರು ಒಳ್ಳೆ ನಾಟಿ ವೈದ್ಯರು ಅಂತ ಹೇಳಿ ನಮ್ಗೆ ಹೇಳಿದ್ರು. ಒಳ್ಳೆ ಒಂದು ಸೇವೆ ಇದು. ಯಾಕಂದ್ರೆ ಮನುಷ್ಯನಿಗೆ ಎಷ್ಟು ಟೈಮ್ನಲ್ಲಿ ನಾಯಿಗಳು ಕಡಿತದೆ ಅಥವಾ ಹಾವು ಕಡಿತದೆ, ದೂರವಾಣಿ ಮುಖಾಂತರ ಬರ್ಬೇಕು. ಹೌದು. ಅವರು ಈಗ ನಿಮ್ಗೆ ಬಂದು ಮೊಬೈಲ್ ನಂಬರ್ ಇದು ಕಾಂಟ್ಯಾಕ್ಟ್ ಮಾಡಿ ಬರ್ಬೇಕು. ಮಾಡ್ಕೊಂಡು ಫೋನ್ ಮಾಡಿದ್ರೆ ನೀವು ಔಷಧಿ ರೆಡಿ ರೆಡಿ ಅವ್ರು ಬಂದ್ಮೇಲೆ ತೆಕ್ಕೊಬರುದು, ಮತ್ತೆ ಮುಂಚೆ ತಂದಿಡುದು. ಮೊದ್ಲು ತಂದಿಡು ಈ ದಾಸ್ತಾನು ಮಾಡುವಂತ ದಾಸ್ತಾನು ಪ್ರಕ್ರಿಯೆಗಳೇ ಮಾಡುವಂತ ತಮ್ಮಲ್ಲಿಲ್ಲ. ಇಲ್ಲ. ತಾವು ಅದನ್ನ ಅಲ್ಲಿಂದ ತಕ್ಷಣ ಹೌದು. ತಾಜಾ ಔಷಧಿಯನ್ನೇ ಕೊಡ್ತೀರಿ. ಹೌದೌದು. ಅದು ಒಂದು ಕುಡಿಲಿ ಕೊಡ್ತೀರಿ, ಒಂದು ಒಂದು ಹಚ್ಚಲಿ ಕೊಡ್ತೀವಿ. ಕೊಡ್ತೀರಿ. ಹೌದೌದು.
ಒಂದೇ ಸಂದರ್ಭ ಮೂರು ಸಲ ಈಡ್ ನೆಕ್ ಬಿಟ್ರೆ ಆಯ್ತು. ಹಾ ಅಲ್ಲ ಹಚ್ಚಿ ಕೊಡ್ತೇವೆ. ಅದು ಈಗ ನಾಲಿಗೆಲ್ಲಿ ನೆಕ್ಬೇಕಾ? ಸ್ವಲ್ಪ ಏನಾರು ನೆಲ್ಗೆ ನೆಕ್ ನೆಕ್ ಸ್ವಲ್ಪ ಏನಾರು ಗಾಯ ಆದ್ರೆ ಹ್ಮ್. ನಾವು ಅದಕ್ಕೆ ಕೆದ್ರಿ ಸ್ವಲ್ಪ ರಕ್ತ ಬರುವಂಗ್ ಮಾಡ್ಕೊಡ್ತೇವೆ. ಓ ಮತ್ತೆ ಅದರ ಹಾ, ಗಾಯವನ್ನ ಕೆದರ್ತೇವೆ. ಹೌದು, ಮತ್ತೆ ಎಲ್ಲ ಇದು ಮಾಡಿ ಒಂದ್ ವಾರ ಈಗಾದ್ರೆ ಕೆದ್ರಿ ಹಾ ರಕ್ತ ಬರ್ಬೇಕು ಅದಕ್ಕೆ ಮಾತ್ರ ಹಾ ರಕ್ತ ಹಾಗೆ ಬರ್ ಮಾಡ್ಕೊಡ್ತೇನೆ. ಹಾ ಹಾ ಸ್ವಲ್ಪ ಧೈರ್ಯವಂತರಿಗೆ, ಹಾ ಹಾ ಮಕ್ಕಳಿಗೆಲ್ಲ ಹಂಗ್ ಮಾಡ್ಲಿಕ್ಕೆ ಬರುದಿಲ್ಲ, ಹಾ ಹಾ ಬೇರೆ ಪ್ರಮಾಣದಲ್ಲಿ ಕೊಡ್ತೇವೆ. ಹಾ ಬೇರೆ ತರದಲ್ಲಿ ಮಾಡ್ತೀವಿ. ಓ ರಕ್ತ ಬರ್ಲೇಬೇಕು ಅದು. ಹೌದು, ರಕ್ತ ಬರ್ಲೇಬೇಕು. ಆ ಬರ್ಲೇಬೇಕು. ಕಚ್ಚಿದ ಜಾಯಕ್ಕೆ ಹಾ ರಕ್ತ ಈಗ ಉಂಬಳ ಕಚ್ಚಿತ್ತಲ್ಲ, ಹಾ ಹಾ ಹಂಗ್ ರಕ್ತ ಬರ್ಲೇಬೇಕು. ರಕ್ತ ಬರ್ಸಿ ತಾವು ಹಾ ಇದು ಮಾಡಿ ಹೌದು. ಆಮೇಲೆ ಅದನ್ನ ಇದು ಮಾಡಿಬಿಟ್ಟು ಶುದ್ಧ ಮಾಡಿಬಿಟ್ಟು ಇದು ಮಾಡ್ತೀರಾ. ಆಯ್ತು. ಒಳ್ಳೆ ಔಷಧಿ ಹಾ, ಇದನ್ನು ಹೌದು. ಪರಿಣಾಮಕಾರಿ ಆಗ್ತದೆ ಅದು. ಹ್ಮ್. ನಾಯ್ಕರ ಇವಾಗ ಹ್ಮ್. ನಾವು ಎಲ್ಲೋ ಒಂದು ಸಂದರ್ಭದಲ್ಲಿ ಪೇಟೆಗೆ ಹೋದಂಥ ಸಂದರ್ಭದಲ್ಲೋ ಅಥವಾ ಬೇರೆ ಎಲ್ಲೋ ಹೋದವಾಗ ಒಂದು ನಾಯಿ ಉದಾಹರಣೆಗೆ ನನಗೆ ಕಡಿತ ಅಂತ ಹ್ಮ್. ಇಟ್ಕೊಳ್ಳಿ. ಅದು ಹುಚ್ಚು ನಾಯಿನೋ ಸಾದಾ ನಾಯಿನೋ ಅಂತೇಳಿ ಈಗ ನನಗೆ ಅದರ ಪರೀಕ್ಷೆಯ ಒಂದು ಪರಿಜ್ಞಾನ ಇರೋದಿಲ್ಲ, ಗೊತ್ತಿರುವುದಿಲ್ಲ. ಗೊತ್ತಿರೋದಿಲ್ಲ. ತಾವು ಅದನ್ನು ಹೇಗೆ ಗುರುತಿಸ್ತೀರಿ? ಅದಕ್ಕೆ ನಾವು ಆ ಫಸ್ಟ್ ಸಲ ಚಲೋ ನಾಯಿ ಕಚ್ಚಿದ ಔಷಧಿ ಕೊಡ್ತೇವಲ್ಲ, ಅದರಲ್ಲಿ ಎಷ್ಟು ವಿಷ ಬರ್ತದೆ ಹೇಳಿ ನೋಡ್ತೇವೆ. ಹ್ಮ್ 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 ಹಾ ಆ ಹಾ ವಿಷ ಜಾಸ್ತಿ ಬಂದ್ರೆ ನಿಮ್ಮ ಮತ್ತೊಂದ್ ಸಲ ಬರ್ಬೇಕು. ಹಾ ಹಾ ಇದು ಹುಚ್ಚು ನಾಯಿ ಪರಿಣಾಮ ಉಂಟು. ಹಾ 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 ಇದಕ್ಕೆ ಯಾವ್ದೋ ನಾಯಿ ಓಹ್ ಊರ್ ನಾಯಿ ಕಚ್ಚಿದೆ, ಹಾ 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 ಹಾಗಾಗಿ ಇದಕ್ಕೆ ವಿಷ ಬಾಳ ಬಂದಿದೆ, ಬಂದಿದೆ. ನೀವು ಮತ್ತೊಂದ್ ಸಲ ಹಾ ಬರ್ಬೇಕು. ಹಾ ಆವಾಗ ಕಡಿಮೆ ಆಯ್ತಪ್ಪ, ಹಾ ಇಲ್ಲ ಮತ್ತೊಂದ್ ಸಲ ಬಾ. ಹಾ ಹಾ ಅದು ಹಾ ಕಪ್ಪದ ಏನ್ ಬರುವವರೆಗೆ ಆ ಕಲರ್ ಏನ್ ಬರ್ತದ ಹಾ ಹಸಿರು, ಹಾ ಹಾ ಆ ಕಲರ್ ಬರುವವರೆಗೆ ಔಷಧಿ ತಗೊಳ್ಬೇಕು. ತಗೊಳ್ಬೇಕು. ಓ ಹೌದು. ಆ ಒಂದು ಪ್ರಮಾಣದ ಮೇಲೆ ತಾವು ಅದು ಹುಚ್ಚು ನಾಯಿನೋ ಹುಚ್ಚು ನಾಯಿ ಸಾದಾ ಹೇಳಿ ನಾಯಿನೋ ಅಂತ ಹೌದು. ತಾವು ಪರೀಕ್ಷೆ ಹೌದು. ಮಾಡ್ತೀರಿ. ಈ ಒಳ್ಳೆ ಹಾ ನಾಯಿ ಕಚ್ಚಿದ್ದೌದಾದ್ರೆ ಹಾ ಒಂದಿಷ್ಟು ಹಾ ತಮ್ನಟ್, ಹಾ ನಾವು ಸರ್ಪ ಹೇಳ್ತೇವೆ, ಹಾ ಅದು ಇಷ್ಟು ದೊಡ್ಡ ಉದ್ದ ಉಂಟೋಳಿ, ಇಷ್ಟು ಔಷಧಿ, ಇಷ್ಟು ವಿಷ ಇಲ್ಲ, ಹಾ 1 ಗ್ರಾಮ್ ಇರುದಿಲ್ಲ ಹಾ ಅದರಲ್ಲಿ. ಹಾ ಹಾ ಒಂದು ಹೀಗೆ ಸ್ವಲ್ಪ ಹೌದು, ಒಂದು ಆ ಸಾಸಿವೆ ವಿಷಕ್ಕೆ ಕಾಳು ನಾವು ಅಷ್ಟು ಹೆದ್ರಿಕೆ ಹಾ 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 ಸಾಯುವುದು ಹೌದು. ಹಾ 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 ಹಂಗಾಗಿ ಹಾ ಹಾ ಅದಕ್ಕೆ ಯಾವ್ಯಾವುದಕ್ಕೆ ಎಷ್ಟು ವಿಷ ಇರ್ತದೆ ಹಾ ಹೇಳ ಆ ಪರಿಣಾಮದ ಮೇಲೆ ನಿಮಗೆ ಕೊಡು. ಕೊಡೋದು ಆ ಥರ ಇದೆ. ಹೌದು. ಇವಾಗ ಉದಾಹರಣೆಗೆ ಒಂದು ಸ್ವಲ್ಪ ನನಗೆ ಜಾಸ್ತಿ ಕಚ್ಚಿದೆ ಅಥವಾ ಒಂದು ಸ್ವಲ್ಪ ನೀವು ಔಷಧಿ ಕೊಡೋ ಪ್ರಮಾಣನೂ ಅದ್ರ ಮೇಲೆ ವ್ಯತ್ಯಾಸಗಳು ಇರ್ತದ? ಹೌದು. ಈಗ ಹಾ ಒಂದ್ಸಲ ಕುತ್ತಿಗೆ ಹಿಡಿತು, ಹಾ ಹಿಂಗೆ ಹೊಟ್ಟೆ ಕಚ್ಚಿತು, ಹಾ ಕಾಲಿ ಕಚ್ಚು, ಹಾ ಹಾ ಆವಾಗ ಹಾ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಬರುದು. ಹಾ 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 ಒಂದೇ ಸಲ ಕೊಟ್ಟು ಒಂದೇ ಸಲ ತಡ್ಕೊಳ್ಳಿಕ್ಕೆ ಜಾಸ್ತಿ ಆಗುದಿಲ್ಲ. ತಡ್ಕೊಳ್ಳಿಕ್ಕೆ ಒಂದು ಆಗುದಿಲ್ಲ. ಒಂದು ಈ ವಾರ ಕೊಟ್ಟೆ, ಹಾ ಈ ಸಂಡೆ ಹ್ಮ್ ಕೊಟ್ಟಿದ್ರೆ ಹ್ಮ್ ಮತ್ತೆ ಸಂಡೆ ಬರ್ರಿ, ಹ್ಮ್ ಹ್ಮ್ ಅದ್ರಲ್ಲಿ ಮತ್ತೆ ಬುಧವಾರ ಒಂದ್ ದಿವ್ಸ ಬರ್ರಿ, ಹ್ಮ್ ಹೀಗೆ ಹೇಳ್ತಾ ಹಾ ಹೋಗ್ಬೇಕಂತ ಹಾ ನಾವು. ಹಾ ಹಾ ಅಂದ್ರೆ ಟೈಮ್ ಕೊಡ್ಬೇಕು, ಟೈಮ್ ಒಂದೇ ಕೊಡು ಸಲ ಇಳಿಸ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಇವಾಗ ನಮ್ಗೆ ಬಂದಿದ್ರೆ ಹಾ ಆ ಟೈಮ್ ಅಷ್ಟು 3 ಸಲ ತಗೊಳ್ಬೇಕು. ಇವಾಗ ಔಷಧಿ ತಗೊಳ್ಬೇಕಾದ್ರೆ ಅವ್ರಿಗೆ ಏನಾದ್ರು ಬೇರೆ ರೀತಿಯಲ್ಲಿ ತ್ರಾಸ ಆಗ್ತದ? ತ್ರಾಸ ಆಗ್ತದೆ. ಹಾ ಹಾ ಖಾಲಿ ಹೊಟ್ಟೆಲಿ ಬಂದಾಗ ಹಾ ಏನಾಗ್ತದೆ ಅಂದ್ರೆ, ಹಾ ತಿಂದಾಗ ಹಾ ನಿಮ್ಮಂತ ಏಜ್ ಈಗ ಕಟ್ಟುಮುಟ್ಟಿದ್ದವ್ರಿಗೆ ಹೇಳಿದ್ನಲ್ಲ, ಹಾ ಹಾ 23, ಹಾ 24, 30 ವರ್ಷದವ್ರಿಗಾದ್ರೆ ಹಾ ಹಾ ತಕ್ಷಣ ಏರುದಿಲ್ಲ. ಏಜ್ ಆದವರಿಗಾದ್ರೆ ಹೊಟ್ಟೆ ಮುಂಜಾನೆ ಎದ್ದು ಕೂಡ ಚಾ ಕುಡಿಯು, ಹಾ ತಿಂಡಿ ಹಾ ತಿನ್ನುವುದು ಒಂದು ಹಾ ಇರ್ತದೆ, ಅಭ್ಯಾಸ ಇರ್ತದಲ್ಲ. ಅಭ್ಯಾಸ ಹೌದು ಇರ್ತದೆ. ಹೌದು ಆ ಹೌದು. ತಿಂಡಿ ಇಲ್ಲ ಕೂಡ ನಮ್ಮ ಔಷಧಿ ಇರ್ತದಲ್ಲ, ಹಾ ಹಾ ಪಟ್ನೆ ತಲೆಗೆ ಏರ್ ಬಿಡ್ತದೆ. ಹಾ 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 ಅದಕ್ಕಾಗಿ ಸಂಗಡ ಮತ್ತೊಬ್ಬನಿಗೆ ಕರ್ಕೊಬರ್ರಿ, ಹಾ ತಲೆ ಗುಂಗಾಗ್ತದೆ, ಹಾ ಒಬ್ಬೊಬ್ರಿಗೆ ಸ್ವಲ್ಪ ಆಗ್ತದೆ. ಹಾ ನೀವೀಗ ಇಷ್ಟು ನನ್ನ ಕಡೆ ಹಂಗೆ ಹಾ ಮಾತಾಡಿದ್ರೆ ಹಾ ಅವನ ಕಡೆ ಆ ಮಾತಾಡ್ಲಿಗಳು ಹಾ ಹಿಂಗೆ ಯೋಚನೆ ಒಂದು ಮಂಪರೋ ಒಂದು ಸ್ಥಿತಿಗೆ ಓರು, ಹೋಗ್ತಾರೆ ಅವರು. ಒಂದು ತಾಸು, ಒಂದ್ ತಾಸು ಒಂದು ತಾಸು. ಒಂದ್ ತಾಸು ಆ ತರ ಮಾಡ್ತಾರೆ. ಆಮೇಲೆ ಯಾವ್ದಕ್ಕಾಗಿ ಬೈಕ್ ಮೇಲೆ ಬರ್ಬೇಡ್ರಿ, ಹಾ ಬಿಸಿಲಲ್ಲಿ ಬರ್ಬೇಡ್ರಿ. ಹಾ ಹಾ ಮುಂಜಾನೆ ಹಾ 6:30 ಇಂದ 7 ಗಂಟೆ, ಒಳಗೆ ಲಾಸ್ಟ್ ಅಂದ್ರೆ 8 ಗಂಟೆ, 8 ಗಂಟೆ ಅದ್ರ ಮೇಲೆ ಒಳಗಡೆ ಬರ್ಬೇಡ್ರಿ. ಬರ್ಬೇಡಿ. ಖಾಲಿ ಯಾಕೆಂದ್ರೆ ಬಿಸಿಲಲ್ಲಿ ನಿಮ್ ಕಡೆ ಆಗುದಿಲ್ಲ. ಆಗುದಿಲ್ಲ. ಹಾ. ಖಾಲಿ ಹೊಟ್ಟೆಲಿ ಅದನ್ನ ತಗೊಳ್ಬೇಕು. ಹೌದು. ಏನೇ ಚಾ ನಿಮ್ಮ ತಿಂಡಿ ಮನೆಯಿಂದ ಇಟ್ಕೊಂಡು ಕುತ್ಕೊಂಡು ನೋಡ್ಲಿಕ್ಕೆ ನಮ್ ಕಡೆ ಆಗುದಿಲ್ಲ. ಅದೇ ಚಾ ತಿಂಡಿಗಳನ್ನ ತಾವು ಹಾ. ಸೇವಿಸುವ ಮುಂಚೆ ಅದಕ್ಕೆ ಬರ್ಬೇಕು. ಹೌದು, ಹೌದಲ್ಲ. ಹಾ ಪಥ್ಯ, ಹೌದು ಪಥ್ಯ ಮರ್ತಿದ್ದೇನೆ. ಅದಕ್ಕೆ ಪಥ್ಯ 7 ದಿವಸ ನಾವೇನ್ ಹೇಳ್ತೇವೆ, ಹಾ ಪ್ಯೂರ್ ಶೇಂಗಾ, ಹಾ ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ. ನಾವು ಕೊಡುವ ಔಷಧಿಗೆ ಅದು ಮುಟ್ಟಬಾರ್ದು. ಔಷಧಿ ಶೇಂಗಾ ಕೊಟ್ಮೇಲೆ ಎಣ್ಣೆ ಮುಟ್ಲೇಬಾರ್ದು. ಮುಟ್ಲಿಕ್ಕಿಲ್ಲ. ಹಾ ತುಪ್ಪ, ಹಾ ಡಾಲ್ಡ, ಹಾ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಒಪ್ಪರಿಸಬಹುದು. ವಾಪರಿಸಬಹುದು. ಹೌದು. ಹಾ ನೀವು ತುಪ್ಪನೂ ಆದ್ರೆ ಹಾಲು, ಉಪ್ಪು, ಮಜ್ಜಿಗೆ ಬೇಕಾದ್ ತಿನ್ರಿ, ಯಾವ್ದು ಶೇಂಗಾ ಎಣ್ಣೆ ಮಾತ್ರ ಕಿಟ್ಟಬಾರ್ದು. ಅದು ಒಂದೇ ತಿನ್ಬಾರ್ದು. ಅದೇ ಅದಕ್ಕೆ ವಿಷ. ವಿಷ ಅದು ಮತ್ತೆ ಸಾಯ್ಲಿಕ್ಕೆ ಅದೇ ವಿಷ. ಅದೇ ವಿಷ. ಹೌದು. ಇವಾಗ ಬದನೆಕಾಯಿ ಅದೇ ಆಲೂಗಡ್ಡೆ ನೀವು ಒಂದ್ ಯಾವ್ದು 2 ದಿವಸ ಬಿಟ್ಟು ಏನ್ ತಿಂದ್ರಿ? ಏನು ಈಗ ತಿನ್ಬಹುದು. ಇತರೆ ಜನ ಬೇಕಾದ್ರೆ ಹಾ ಇಂತಿಂತ ತಿನ್ಬೇಕು ಹಾ ಹೇಳ್ತೇವೆ. ನಮ್ಮ ಹಾ ಮೀನು ಹಾ ಮಾಂಸಾಹಾರ ಹಾ ಮಾಡೋರು ಹಾ ಅವ್ರಿಗೆ ಬೇರೆ ಹಾ ಹೇಳ್ತೇವೆ. ಹಾ ಈಗ ಬ್ರಾಹ್ಮಣಸ್ ಬಂದ್ರೆ ಹಾ ಬ್ರಾಹ್ಮಣಸಿಗೆ ಹಿಂಗೆ ಬೇರೆ. ಮಾಡ್ರಿ. ಈ ಮಾಂಸಾಹಾರಿಗಳು ಹೌದು. ಮಾಂಸ ಎಲ್ಲ ತಿನ್ಬಹುದು. ಹೌದು, ಏನೇನು ಅದಕ್ಕೆ ಯಾವ ಮಾಂಸ ತಿನ್ಬೇಕು ಹೇಳ್ತೇವೆ. ಹೇಳ್ತೀರಿ. ಹಾ ಹೌದು. ಎಲ್ಲದನ್ನು ತಿಂದು ತರ ಇಲ್ಲ. ಹಾ ಅಷ್ಟೇ. ಅಷ್ಟೇನೆ 7 ದಿವಸ ಆ ಶೇಂಗಾ ಎಣ್ಣೆ ಒಂದು ಕಿಟ್ಟಬಾರ್ದು. ಕಿಟ್ಟಬಾರದು. ಶೇಂಗಾ ಅದು ಮತ್ತೆ ನಾನು 3 ಸಲ ಔಷಧಿ ಕೊಟ್ಟರೆ 7 ದಿವಸ ಪಥ್ಯ ಇರುವುದು. ಹಾ 7 ದಿವಸ. ಇವತ್ತೇ ನಾನು 5-6 ದಿವಸ ಕೊಟ್ರೆ ಅಂದ್ರೆ ಹಾ ಶನಿವಾರ ದಿವಸ ಮಾತ್ರ. ಹಾ ಮತ್ತೆ 2 ಸಲ ತಗೊಂಡ್ರೆ ಅದಕ್ಕೆ ಪಥ್ಯ ಇಲ್ಲ. ಓ ಆಮೇಲೆ 2 ಸಲ ತಗೊಂಡಾಗ ಪಥ್ಯ ಇಲ್ಲ. ಒಂದೇ ಸಲ ಪಥ್ಯ. ಒಂದೇ ಸಲ ಪಥ್ಯ. ಹೌದು, ಹೌದು. ಓಹೋ ಒಂದೇ ಸಲ ಪಥ್ಯ ಒಂದೇ ಮಾಡಿದ್ರೆ ಸಲ ಸಾಕು. ಪಥ್ಯ ಸಾಕು. ಅದ ಶೇಂಗಾ ಎಣ್ಣೆ ಮಾತ್ರ ಕಟ್ನಿಟ್ಟು ತಿನ್ಲೇಬಾರ್ದು. ಕಿಟ್ಟಬಾರ್ದು. ಕೆಟ್ಟಬಾರ್ದು. ವಿಷ ಅವನಿಗೆ ಅದೇ. ಅದೇ ಹೌದು. ಎಣ್ಣೆ ಯಾವ ಕರೆದ ಪದಾರ್ಥಗಳು ಯಾವ್ದು ತಿನ್ಬಾರ್ದು. ಎಣ್ಣೆಲಿ ಕೆಟ್ಟದ್ದು ಶೇಂಗಾ ಎಣ್ಣೆ ಯಾವುದು? ಅದೇ ಅದಕ್ಕೆ ವಿಷ ಅಂತ ಹೇಳ್ತೀರ. ವಿಷ. ಅದಕ್ಕೆ ಉಲ್ಟಾ ವಿಷ ಅದೇ. ಅದೇನೆ. ಹೌದು.
ತುಂಬ ಒಳ್ಳೆಯ ವಿಚಾರ ನಾಯಕರೇ. ಇಲ್ಲಿವರೆಗೆ ಈ ನಮ್ಮ ವಾಹಿನಿಗೆ ತಾವು ತಮ್ಮ ಅತ್ಯುತ್ತಮವಾದ ಒಂದು ಅಮೂಲ್ಯವಾದ ಒಂದು ಟೈಮನ್ನು ನಮಗೆ ಜೊತೆ ಕಳೆದಿದ್ರಿ. ನಮಗೂ ತುಂಬ ಸಂತೋಷ ಆಯಿತು. ತಮ್ಮಂಥ ಸಾಧಕರನ್ನು ಭೇಟಿಯಾಗಿ ನಮ್ಮ ವಾಹಿನಿ ಮುಖಾಂತರ ಪರಿಚಯ ಮಾಡಿಸ್ಲಿಕ್ಕೂ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ತಮ್ಮ ಸೇವೆ ನಿರಂತರವಾಗಿ ಈ ಥರ ಇರಲಿ. ಆ ದೇವರು ನಿಮಗೆಲ್ಲ ಅಲ್ಲ, ನಮಗೂ ಖುಷಿ ಆಯ್ತು. ಯಾಕೆಂದ್ರೆ ನಮಗೂ ಇನ್ನೂವರೆಗೆ ಯಾವುದೂ ಒಂದು ಚರ್ಚೆಗೆ ಬಂದವರಿಲ್ಲ. ಆ ದೇವರೇ ಕರ್ಸಿತ್ತು ನಿಮಗೆ, ಚರ್ಚೆ ಮಾಡಿದ್ರಿ. ಅದೇ ನನ್ನ ಏನು ಪ್ರಚಾರ ಆಗಿ ಇಡೀ ಊರಿನಲ್ಲಿ ಕೊಡ್ತೇನೆ ಹೇಳಿ ನಾ ಬೇಡಿಕೆ ಮಾಡ್ಕೊಂಡು ಅದಲ್ಲ ಬಂದವರಿಗೆ ಅದೇ ವಾಪಸ್ ಕಳಿಸೋದು. ಅದೇ 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 ಉಪಕಾರ. ನೋಡಿ, ತಮ್ಮ ಒಂದು ಒಂದು ಮಾತು ತುಂಬ ನಮ್ಗೆ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ತಾವು ತುಂಬ ನಿರ್ಭಿಡ್ಯದಿಂದ ಮನಸ್ಸಿನಲ್ಲಿರುವಂಥ ಯಾವುದೇ ಆಶೆ ಆಮಿಷಗಳು ಇಟ್ಕೊಳ್ಳೋದೇ ತಾವು ಅದನ್ನ ಹೇಳ್ತಾ ಇದ್ರ. ತುಂಬ ಖುಷಿ ವಿಚಾರ. ಧನ್ಯವಾದ ನಾಯಕರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ನಮ್ಮ ಈ ಒಂದು ನಾಟಿ ವೈದ್ಯರ ರಸಾಮೃತ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರು ಈ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಾರೆ. ಅಮೂಲ್ಯವಾದ ಎಷ್ಟೋ ಜೀವಗಳನ್ನು ಅವರು, ಎಷ್ಟೋ ಮಕ್ಕಳು ಇವರನ್ನೆಲ್ಲ ಬದುಕಿಸಿ ಸದೃಶ್ಯವನ್ನು ಮಾಡಿದ್ದಾರೆ. ಅಂಥ ಮಹಾನುಭಾವರ ಒಂದು ಅನುಭವಗಳು ನಮ್ಮ ವಾಹಿನಿ ಮುಖಾಂತರವಾಗಿ ತಾವೆಲ್ಲ ತಿಳ್ಕೊಂಡಿದ್ರಿ. ನೋಡಿ, ಅವ್ರು ಹೇಳಿದಂಥ ಯಾವುದೇ ಕಾಯಿಲೆಗಳು ನಾಯಿ ಕಡದಿರಲಿ, ಸರ್ಪ ಕಚ್ಚಿದ್ದಿರಲಿ, ಯಾವುದೇ ಹಾವು ಕಚ್ಚಿದ್ದಿರಲಿ, ದಯವಿಟ್ಟು ತಾವು ಬಂದು ಅವರನ್ನು ಭೇಟಿಯಾಗಿ ದೂರವಾಣಿ ಮುಖಾಂತರ ಮುಂಚಿತವಾಗಿ ಅವ್ರಿಗೆ ತಿಳಿಸಿ ದಯವಿಟ್ಟು ಬನ್ನಿ. ಅವರನ್ನು ಭೇಟಿ ಮಾಡಿ ಅವರು ಹೇಳಿದ ರೀತಿಯಲ್ಲಿ ಆ ಒಂದು ಔಷಧಿಯನ್ನು ತಗೊಳ್ಳಿ. ಅದಕ್ಕೆ ತಕ್ಕಂತೆ ಪಥ್ಯಗಳನ್ನು ಮಾಡಿ. ಅವರು ಯಾವುದೇ ಫಲಾಪೇಕ್ಷೆ ಇಷ್ಟೇ ದುಡ್ಡು ಕೊಡಬೇಕು, ಹೀಗೆ ಮಾಡಬೇಕು, ಏನನ್ನೂ ಬಯಸ್ತಾ ಇಲ್ಲ. ಅವರೊಂದು ಸರಳ ಸಜ್ಜನಿಕೆ ವ್ಯಕ್ತಿಗಳು. ಅವರು ತೆರೆಮರೆ ಕಾಯಿಯಾಗಿ ಇರಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಇವರಿಗೆ ಯಾವುದೇ ಪ್ರಚಾರಗಳನ್ನು ಅವರು ಬಯಸಲಿಲ್ಲ. ದಯವಿಟ್ಟು ಬನ್ನಿ. ಜೊತೆಗೆ ನಮ್ಮ ಈ ಒಂದು ವಾಹಿನಿಯನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದ.